ಹಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಸ್ನೇಹಿತರೆ, ಈ ಹಿಂದೆ ಏನು ಪ್ರೊಫೈಲ್ ನೋಡಿದ್ರಲ್ಲ, ಹಾಗೆಯೇ ಇನ್ನೊಂದು ಪ್ರೊಫೈಲ್ ಡೀಟೇಲ್ಸ್ನ ಸುಮಲತಾ ಅಂತೇಳಿ ಒಬ್ಬರು ಶೇರ್ ಮಾಡ್ಕೊಂಡಿದ್ದಾರೆ. ಈ ಒಂದು ಪ್ರೊಫೈಲ್ ಮಾತ್ರ ಖಂಡಿತವಾಗ್ಲೂ ಪ್ರತಿ ಒಬ್ಬ ಪರ್ಸನ್ನಿಗೆ ಕೂಡ ನೀವು ಇಷ್ಟ ಆಗುತ್ತೆ. ಕೊನೆವರೆಗೂ ನೋಡಿ. ಪ್ರೊಫೈಲ್ ಏನಾದರೂ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ. ಬನ್ನಿ ಸ್ನೇಹಿತರೆ, ಅವರ ಒಂದು ಕಂಪ್ಲೀಟ್ ಆಗಿರುವಂಥ ಒಂದು ಮಾಹಿತಿಯನ್ನು ಕೂಡ ನಾನು ತಿಳಿಸ್ತಾ ಹೋಗ್ತೇನೆ. ಸ್ವಂತ ಊರು ಕಾರವಾರ, ಇರೋದು ಬೆಂಗಳೂರು ರಾಜೇಶ್ವರಿ ನಗರ. ಹಾಗೆಯೇ ಆಲ್ಮೋಸ್ಟ್ ವಯಸ್ಸು ಇವರಿಗೆ 30ರ ಒಂದು ಪ್ರಾಯ ಕೂಡ ತುಂಬಿದೆ ಅಂತ ಹೇಳ್ಕೊಂಡಿದ್ದಾರೆ. ಯಜಮಾನ ರೈತ ಕುಟುಂಬದ, ಆದರೆ ಒಳ್ಳೆ ಆಸ್ತಿ ಇದೆ, ಸುಖ ಕೊಡಲ್ಲ ಅಂತ ಹೇಳ್ಕೊಂಡಿದ್ದಾರೆ. ಬೈಕೆ ನಮ್ಮ ಒಂದು ತೋಟದ ಒಂದು ಮನೆಯಲ್ಲಿ ಚೆನ್ನಾಗಿ ಸುಖ ಅನುಭವಿಸುವ ಒಂದು ಆಸೆ ಕೂಡ ಆಗ್ತಿದೆ ಅಂತೇಳಿ ಈ ಒಂದು ಮಾಹಿತಿಯಲ್ಲಿ ಸ್ಪಷ್ಟವಾಗಿ ತಿಳಿಸ್ಕೊಟ್ಟಿದ್ದಾರೆ. ಹಾಗೆಯೇ ನನ್ನ ವಿಳಾಸ, ಫೋನ್ ಮಾಡಿದಾಗ ಲೊಕೇಶನ್ ಕಳಿಸುತ್ತೇನೆ, ಅಲ್ಲಿಗೆ ಡೈರೆಕ್ಟಾಗಿ ಬಂದರೆ ನಾನೇ ಕರೆದುಕೊಂಡು ಹೋಗುತ್ತೇನೆ ಅಂತೇಳಿ ಈ ಒಂದು ಮಾಹಿತಿಯಲ್ಲಿ ಸ್ಪಷ್ಟವಾಗಿ ತಿಳಿಸ್ಕೊಟ್ಟಿದ್ದಾರೆ. ಹಾಗೆಯೇ ಸ್ನೇಹಿತರೆ, ಟೊಯೋಟಾ ಕ್ಯಾಮ್ರಿ 9th ಜನರೇಷನ್ನ ಒಂದು ಕಾರ್ ಪ್ರೈಸ್ ರಿವ್ಯೂ ಕೂಡ ಹೀಗಿದೆ ಅಂತೇಳಿ ಈ ಒಂದು ಮಾಹಿತಿಯಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದಾರೆ. ಯಾರಿಗಾದರೂ ಒಂದು ಕಾರ್ ಪರ್ಚೇಸ್ ಮಾಡೋ ಒಂದು ಪ್ಲ್ಯಾನಿಂಗಲ್ಲಿದ್ದರೆ ಖಂಡಿತವಾಗ್ಲೂ ಅವರಿಗೆ ಕಾಂಟ್ಯಾಕ್ಟ್ ಕೂಡ ಮಾಡ್ಬೋದು. ಯಾಕಂದರೆ ಇದು ನ್ಯೂ ಒಂದು ಮಾಡೆಲ್ ಕಾರ್ ಕೂಡ ಆಗಿರುತ್ತೆ. ಹಾಗೆಯೇ ಯಜಮಾನ ಇದ್ರೂ ಕೂಡ ತೂತು ಅನುಭವಿಸುತ್ತಿರುವ ಒಂದು ಕಷ್ಟ ಹೀಗೆಲ್ಲ ಇದೆ ನೋಡಿ ಅಂತ ಹೇಳ್ಕೊಂಡಿದ್ದಾರೆ. ಫಸ್ಟ್ ನೋಡಿ, ನನ್ನ ಮದುವೆ ಆಗಿ 5 ವರ್ಷದ ಮೇಲೆ ಆಗಿದೆ, ಒಂದು ಮಗು ಕೂಡ ಇದೆ, ಆದರೂ ಚಟ ಹಾಗೆ ಇದೆ ಅಂತ ಹೇಳ್ಕೊಂಡಿದ್ದಾರೆ. ಜೊತೆಗೆ ಮದುವೆಯ ಒಂದು ಮುಂಚೆ ತುಂಬಾನೇ ಒಂದು ಸುಖ ಕೂಡ ಅನುಭವಿಸುತ್ತಿದ್ದೆ. ಗಂಡನ ಒಂದು ಮೇಲೆ ಬಿದ್ದು ಸುಖ ಕೊಡು ಅಂತೇಳಿ ಹೇಳಿದ್ರು ಕೂಡ ಸರಿಯಾಗಿ ಮಾಡಲ್ಲ ಅಂತೇಳಿ ದೂರು ಕೊಟ್ಟಿದ್ದಾಳೆ. ಅದರಿಂದ ನನ್ನ ಒಂದು ತೂತಿಗೆ ಒಂದು ಬಹಳ ಒಂದು ಕಷ್ಟ ಕೂಡ ಆಗ್ತಿದೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಹಾಗೆಯೇ ಸ್ನೇಹಿತರೆ, ಪ್ರಸ್ತುತ ನೋಡೋದಾದರೆ ಬರೀ ಒಂದು ಕೆರೆತ ಆಗುತ್ತೆ, ಒಮ್ಮೆ ಕೂಡ ನನ್ನ ಬಳಿಗೆ ಬಂದು ಆಲ್ಮೋಸ್ಟು ಹೋಗ್ತೀರಾ ಅಂತೇಳಿ ತಮಗೆ ರಿಕ್ವೆಸ್ಟ್ನ ಕೂಡ ಮಾಡ್ಕೊಂಡಿದ್ದಾರೆ. ಅಂದರೆ ತುಂಬಾ ಒಂದು ಕೆರೆತ ಕೂಡ ಆಗ್ತಿದೆ ಅಂತೇಳಿ ಅವರು ತನ್ನ ಒಂದು ಕಷ್ಟವನ್ನು ವ್ಯಕ್ತಪಡಿಸ್ಕೊಂಡಿದ್ದಾರೆ. ಈ ಥರ ಮಾಡುವಂಥ ಗಂಡು ಮಾತ್ರ ನನ್ನ ಒಂದು ತೋಟದ ಮನೆಗೆ ಬನ್ನಿ ಅಂತ ಹೇಳ್ಕೊಂಡಿದ್ದಾರೆ. ಯಾರು ತೂತಿನ ಒಂದು ರುಚಿ ನೋಡ್ತಿರೋ ಆಲ್ಮೋಸ್ಟು ಅಂತಹ ವ್ಯಕ್ತಿಗೆ ಮಾತ್ರ ನಾನು ಒಂದು ಅವಕಾಶ ಕೊಡ್ತೇನೆ. ಹಾಗೆಯೇ ಮದುವೆ ಆಗಿರುವ ವ್ಯಕ್ತಿ ಆದರೂ ಕೂಡ ಅವರಿಗೂ ಕೂಡ ತೂತು ಕೊಡ್ತೇನೆ ಅಂತ ಹೇಳ್ಕೊಂಡಿದ್ದಾರೆ. ಆದರೆ ಯಜಮಾನ ಇಲ್ಲದ ಒಂದು ಸಮಯದಲ್ಲಿ ಬಂದು ಮಾಡುವಂಥ ಗಂಡು ಆಗಿರಬೇಕು. ಕೆಲವೊಮ್ಮೆ ಗಂಡ ಇಲ್ಲದಾಗ ರಾತ್ರಿ ಪೂರ್ತಿ ಒಂದು ತೋಟದ ಮನೆಯಲ್ಲಿ ಮಾಡಿದರೆ ಒಳ್ಳೆ ಒಂದು ಮಜಾ ಕೂಡ ಸಿಗುತ್ತೆ ಅಂತೇಳಿ ಈ ಒಂದು ಮಾಹಿತಿಯಲ್ಲಿ ಕೂಡ ಸ್ಪಷ್ಟವಾಗಿ ತಿಳಿಸ್ಕೊಟ್ಟಿದ್ದಾರೆ. ಸ್ನೇಹಿತರು ನೋಡಿ, ಟೊಯೋಟಾ ಒಂದು ಕ್ಯಾಮ್ರಿ 9th ಜನರೇಷನ್ನ ಒಂದು ಕಾರ್ ರಿವ್ಯೂ ನೋಡಲಿಕ್ಕೆ ಹೋದರೆ ಇದು ಆಲ್ಮೋಸ್ಟ್ 2024ರಲ್ಲಿ ಮೊನ್ನೆ ಡಿಸೆಂಬರ್ ತಿಂಗಳಲ್ಲಿ ಲಾಂಚಿಂಗ್ ಕೂಡ ಆಗಿರುತ್ತೆ. ಹಾಗೆಯೇ ಪಾಸಿಟಿವ್ನೆಸ್ ನೋಡ್ಲಿಕ್ಕೆ ಹೋದರೆ ಇನೋವಾ ಹೈಬ್ರಿಡ್ ಏನಿದೆಯಲ್ಲ ಆ ಒಂದು ಬ್ರ್ಯಾಂಡ್ ರೇಂಜಿಗೆ ಕೂಡ ಬರುತ್ತೆ ಅಂತ ಹೇಳ್ಕೊಂಡಿದ್ದಾರೆ. ದ ಮಾಡೆಲ್ ಬೂಸ್ಟರ್ ಆಫ್ ದ ಹೈ ಕ್ಲಾಸ್ ಫೀಚರ್ಸ್, ಲಾಟ್ಸ್ ಆಫ್ ರೇರ್ ಲೆಗ್ ರೂಮ್ಸ್ ಅಂಡ್ ಹೈಬ್ರಿಡ್ ಪವರ್ ಟ್ರೈನ್ ವಿತ್ ಹೈ ಮೈಲೇಜ್ ಅಂತ ಹೇಳ್ಕೊಂಡಿದ್ದಾರೆ. ತುಂಬಾ ಒಂದು ಮೈಲೇಜ್ ಕೂಡ ಇದೆ ಅಂತ ಹೇಳ್ಕೊಂಡಿದ್ದಾರೆ. ಸೊ ಇದರೊಂದು ಪ್ರೈಸ್ ಬಂದ್ಬಿಟ್ಟು 48 ಲಕ್ಷ ನಿಮಗೆ ಒಂದು ಪ್ರೈಸ್ ಕೂಡ ಆಗಿರುತ್ತೆ. ಇದು ಕ್ಯಾಮ್ರಿ ಹೈಬ್ರಿಡ್ ಏನಿದೆ ಅಲ್ಲ, ತುಂಬಾ ಒಂದು ಎಕ್ಸಲೆಂಟ್ ಒಂದು ಗಾಡಿ ಕೂಡ ಆಗಿರುತ್ತೆ. ಒಳಗಡೆ ಒಂದು ಸ್ಪೇಸ್ ಹೀಗೆಲ್ಲ ಇದೆ, ಮತ್ತು ಬ್ಯಾಕ್ ಆ್ಯಂಡ್ ಒಂದು ಆ್ಯಂಗಲಲ್ಲಿ ಈ ರೀತಿಯಾಗಿ ನೋಡ್ಲಿಕ್ಕೆ ಕೂಡ ಸಿಗುತ್ತೆ ಅಂತ ಹೇಳ್ಕೊಂಡಿದ್ದಾರೆ. ಅದರ ಜೊತೆಯಲ್ಲಿ ಬ್ಯಾಕ್ ಆ್ಯಂಗಲ್ ಹೀಗಿದೆ, ಫ್ರಂಟ್ ಆ್ಯಂಗಲಲ್ಲಿ ಹೀಗಿದೆ. ಮತ್ತು ಈ ಒಂದು ಕ್ಯಾಮ್ರಿ ಏನು ಲೇಟೆಸ್ಟ್ ಫೀಚರ್ಸ್ ಏನಪ್ಪ ಅಂದರೆ ಆಲ್ಮೋಸ್ಟು ದ ಮಾಡೆಲ್ ಅವೈಲಬಲ್ 6 ಕಲರ್ಸ್ ಅವೈಲಬಲ್ ಕೂಡ ಆಗಿರುತ್ತೆ. ಮತ್ತು ಜಸ್ಟ್ ಒಂದೇ ಒಂದು ವೇರಿಯಂಟ್ ಕೂಡ ಇದೆ ಅಂತ ಹೇಳ್ಕೊಂಡಿದ್ದಾರೆ. ಇದೇ ಒಂದೇ ಮಾಡೆಲ್. ಮತ್ತು ಇದು ನ್ಯೂ ಜನ್ರೇಷನ್ ಒಂದು ಕಾರ್ ಏನಾಗಿರುತ್ತಲ್ಲ, ಸೊ ಅದಕ್ಕೆ ಆಲ್ಮೋಸ್ಟು ಟುಮಾರೋ ಆಲ್ಮೋಸ್ಟ್ ಇದು 11 ಡಿಸೆಂಬರಿಗೆ ಆಲ್ಮೋಸ್ಟ್ ಇದು ಲಾಂಚಿಂಗ್ ಕೂಡ ಆಗಿದೆ. ಸೊ ಹಾಗೆಯೇ ಗ್ಲೋಬಲಿ 2023ರಲ್ಲೇ ಇದನ್ನು ಲಾಂಚ್ ಕೂಡ ಮಾಡಲಿಕ್ಕಿತ್ತು, ಬಟ್ ಪ್ರೆಸೆಂಟ್ ಇವಾಗ ಲಾಂಚ್ ಕೂಡ ಮಾಡಿದ್ದಾರೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ತುಂಬಾ ಒಂದು ಎಕ್ಸಲೆಂಟ್ ಕಾರ್ ಕೂಡ ಆಗಿರುತ್ತೆ. ಸೊ ಇದಿಷ್ಟು ಈ ಒಂದು ಕಾರ್ನ ಒಂದು ರಿವ್ಯೂ ಕೂಡ ಆಗಿರುತ್ತೆ. ಪ್ರೊಫೈಲ್ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ. ಮೋರ್ ಇನ್ಫಾರ್ಮೇಷನ್ ಬೇಕಾಗಿದ್ದರೆ ಕಾಂಟ್ಯಾಕ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.